ಪೂಜೆ ಮುಗಿತೇನೆ. ಮುಗೀತು, ಬನ್ನಿ ಸ್ವಾಮಿ, ತೆಗೆದುಕೊಳ್ಳಿ ಪ್ರಸಾದ. ಸೀತಾ, ಚಿಕ್ಕವರಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಈ ಸಂಸಾರದ ಭಾರವನ್ನು ಹೊತ್ತುಕೊಂಡು ನೀ ನನ್ನ ಸತಿಯಾಗಿ ಬಂದು ನನ್ನ ಅರ್ಧ ಭಾರವನ್ನು ಇಳಿಸಿಬಿಟ್ಟೆ ಸೀತಾ. ಭಾರವನ್ನು ಇಳಿಸಿಬಿಟ್ಟೆ ಸೀತಾ. ನಿನ್ನಂತ ಸತಿಯನ್ನು ಪಡೆದುಕೊಳ್ಳಬೇಕಾದರೆ ನಾನು ಪೂರ್ವಜನ್ಮ ಪುಣ್ಯ ಮಾಡಬೇಕು ಸೀತಾ, ಪೂರ್ವಜನ್ಮ ಪುಣ್ಯ ಮಾಡಬೇಕು. ಹಾ ಸೀತಾ, ಇವೆರಡು ನನ್ನ ಕಣ್ಣುಗಳಂತಿರುವ ನನ್ನ ತಮ್ಮ ಲಕ್ಷ್ಮಣ, ನನ್ನ ತಂಗಿ ಶಿಲ್ಪ, ಇವರಿಬ್ಬರಿಗೆ ಯಾವುದೇ ನೋವನ್ನು ನೋಡಿಕೊಳ್ಳಬೇಕು ಸೀತಾ, ನೋಡಿಕೊಳ್ಳಬೇಕು. ಇದೆಂತ ಮಾತನಾಡ್ತಾ ಇದ್ದೀರಿ ಏನ್ರಿ? ಶಿಲ್ಪ ಹಾಗೂ ಲಕ್ಷ್ಮಣ ನಿಮಗೆ ತಮ್ಮ ತಂಗಿರಾಗಿರ್ಬೋದು ನಿಜ, ಆದ್ರೆ ನನಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ರೀ. ನಮಗೇನು ಮಕ್ಕಳ ಮರಿನ? ಅವ್ರನ್ನ ಬಿಟ್ಟರೆ ನಮಗೆ ಯಾರೇ ದಿಕ್ಕು? ಅವ್ರನ್ನ ನನ್ನ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಳ್ತೀನಿ. ಆ ಭಾರ ನನಗಿರ್ಲಿ. ಬನ್ನಿ, ನೀವು ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡೋರಂತೆ. ಸೀತಾ, ಕಡಿದು ಬಂದೆ ದೇಹಕ್ಕ ದಾ ತೀರಿಸಲು ಮನೆಯಲ್ಲಿ ಮುದ್ದಿನಂತ ಹೆಂಡತಿ. ಬೇಸರವಾದಾಗ ನಗುವನ್ನು ತರುವ ನನ್ನ ತಮ್ಮ ಲಕ್ಷ್ಮಣ, ತಂಗಿ ಶಿಲ್ಪ, ಎಲ್ಲ ಪಡೆದು ನಾನು ಧನ್ಯ ಸೀತಾ, ಧನ್ಯ. ಹಾ ಸೀತಾ, ಮನೆಯಲ್ಲಿ ಶಿಲ್ಪ ಸುಳಿವೇ ಇಲ್ವಲ್ಲ? ಅವಳಿಲ್ಲ ರೀ, ಇಂದು ಶ್ರಾವಣ ಸೋಮವಾರ, ಹೆಂಡತಿ ಮನೆಯಲ್ಲಿ ಪೂಜೆ ಇದೆ, ಹೋಗಿ ಬರ್ತೀನಿ ಅತ್ತಿಗೆ ಅಂತ ಹೇಳಿ ಹೋಗಿದ್ದಾಳ್ರಿ. ಆಯ್ತು. ಲಕ್ಷ್ಮಣ ನೌಕರಿಗೆ ಅರ್ಜಿ ಹಾಕಿ ಹೋಗಿತ್ತ ಎಂದನು, ಇನ್ನೂ ಬಂದಿಲ್ಲ ತಾನೇ? ಇಲ್ಲ ರೀ, ಅವನು ಹೋಗಿ ಬಹಳ ಹೊತ್ತಾಯ್ತು. ಯಾಕೋ ಏನು ಇನ್ನೂ ಬಂದಿಲ್ಲ ನೋಡಿ. ಅವ್ರು ಇನ್ನು ಯಾವಾಗ ಬರ್ತಾರೋ ಏನೋ. ನೀವು ಬನ್ನಿ, ಊಟ ಮಾಡೋರಂತೆ, ನಡೀರಿ. ಬೇಡ ಸೀತಾ, ಬೇಡ. ಅವರಿಬ್ಬರ ಬಂದ ಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ರಾಯ್ತು. ಹಾ ಸೀತಾ, ಬಹಳ ದಿನಗಳಿಂದಾಯ್ತು ಪ್ರೇಮ ಗೀತೆ ಕೇಳದೆ. ಏನು ರಾಯರಿಗೆ ಆಸೆ ಏನು?